ರೂಲು ನಿಮಗೆ ಅರ್ಥ ಆಗಿದೆ. ಈಗ ಈ ರೂಲ್ ಅರ್ಥ ಆದಮೇಲೆ ಎಂಟ್ರೀಸ್ನ ಹೇಗೆ ಬರೆಯೋದು ಜರ್ನಲ್ ಪುಸ್ತಕದಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಬಿಸ್ನೆಸ್ ಸಂಬಂಧಪಟ್ಟ ಹಾಗೆ ಕೆಲವು ಬೇಸಿಕ್ ಟ್ರಾನ್ಸಾಕ್ಷನ್ಸ್ಗಳನ್ನ ನಾನು ಫಸ್ಟ್ ಹೇಳ್ಕೊಡ್ತೀನಿ. ಆನಂತರ ನೀವು ಯಾವುದೇ ಟ್ರಾನ್ಸಾಕ್ಷನ್ಸನ್ನು ಕೊಟ್ಟರು ಅರ್ಥ ಮಾಡ್ಕೋಬೋದು. ಅರ್ಥ ಆಯ್ತಾ? ಸೊ ಫಸ್ಟ್ ಇವಾಗ ಸಿಂಪಲ್ ಜರ್ನಲ್ ಎಂಟ್ರೀಸ್ನ ಕಲಿಯೋಣ. ಸಿಂಪಲ್ ಜರ್ನಲ್ ಎಂಟ್ರೀಸಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ನ ಫಸ್ಟು ಕಲಿತಾ ಹೋಗೋಣ. ಯಾವುದನ್ನು ಫಸ್ಟ್ ಕಲಿಯೋಣ? ಕ್ಯಾಶ್ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾತ್ರ ಫಸ್ಟ್ ಕಲಿಯೋಣ. ಆಮೇಲೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಕಲಿಯೋಣ. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಕೊಟ್ಟಾಗ ಹೇಗೆ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡಬೇಕು ಅಂತ. ಅದರಲ್ಲಿ ಕೆಲವು ಬೇಸಿಕ್ ಜರ್ನಲ್ ಎಂಟ್ರೀಸ್ ಅಂದರೆ ಯಾರೇ ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ರೂ ಕೂಡ ಕೆಲವು ಇಂಪಾರ್ಟೆಂಟಾಗಿ ನಿಮಗೆ ಬರ್ತಾ ಇರುತ್ತೆ. ಅವುಗಳನ್ನು ನಾನು ಫಸ್ಟು ನಿಮಗೆ ಹೇಳ್ಕೊಡ್ತೀನಿ. ಅದನ್ನು ಚೆನ್ನಾಗಿ ನೀವು ಗಮನ ಇಟ್ಟು ಕಲ್ತ್ಕೊಳ್ಳಿ. ಈಗ ಫಸ್ಟು ಒಂದು ಎಂಟ್ರಿಯನ್ನು ನಿಮಗೆ ಟ್ರಾನ್ಸಾಕ್ಷನ್ಸನ್ನು ಕೊಟ್ಟಿರ್ತಾರೆ. ಈಗ ಟ್ರಾನ್ಸಾಕ್ಷನ್ಸ್ ನಂಬರ್ 1 ಅಂತ ಅಂದ್ಕೋಣ. ಇಲ್ಲಿ ಬರೆದಿದ್ದೀನಿ ನೋಡಿ. ಇಲ್ಲಿ 1st January 2020 ರಾಜೇಶ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಅಂದರೆ ರಾಜೇಶನು ಒಂದು ವ್ಯಾಪಾರವನ್ನು 9 ಲಕ್ಷ ಹಣದೊಂದಿಗೆ ಪ್ರಾರಂಭಿಸಿದನು ಅಂತ ಅದರ ಕನ್ನಡದ ಅರ್ಥ ಅಲ್ವಾ. ಸೊ ಈಗ ಇದನ್ನು ರಾಜೇಶ್ ಅನ್ನೋನು ಬಿಸ್ನೆಸ್ ಮ್ಯಾನು. ರಾಜೇಶ್ ಅನ್ನೋನ ಪುಸ್ತಕದಲ್ಲಿ ನಾವೇನು ಮಾಡಬೇಕು, ಅನ್ನೋ ಒಂದು ಬಿಸ್ನೆಸ್ ಶುರು ಮಾಡಿದ್ದಾನೆ. ಅದಕ್ಕೊಂದು ಹೆಸರು ಕೊಟ್ಕೊಳ್ಳೋಣ, ರಾಜೇಶ್ ಆಟೋಮೊಬೈಲ್ಸ್ ಅಂತ ಕೊಟ್ಕೊಳ್ಳೋಣ. ಸೊ ಆ ಥರ ನೀವೇನಾದ್ರು ಒಂದು ಹೆಸರು ಕೊಟ್ಕೊಂಡಾಗ ಅವನ ಬಿಸ್ನೆಸ್ಸಲ್ಲಿ ನಾವೇನು ಮಾಡಬೇಕು, ಇವಾಗ ಟ್ರಾನ್ಸಾಕ್ಷನ್ಸ್ಗಳನ್ನು ಡೇಟ್ ವೈಸು ಬರಿತಾ ಹೋಗಬೇಕು. ಸೊ ಈಗ ಡೇಟ್ ಏನೋ ನಿಮಗೆ ಗೊತ್ತಾಗುತ್ತೆ, ಡೇಟ್ ಕಾಲಮಲ್ಲಿ ಬರೀತೀರಾ. ಈಗ ಪರ್ಟಿಕ್ಯುಲರ್ಸ್ ಕಾಲಮಲ್ಲಿ ಯಾವುದು ಡೆಬಿಟು ಯಾವುದು ಕ್ರೆಡಿಟು ಅಂತ ಏನು ಮಾಡಬೇಕು, ಇವಾಗ ಕಂಡುಹಿಡಿಬೇಕು. ಸೊ ಜರ್ನಲ್ ಎಂಟ್ರಿನ ನಾವು ಪಾಸ್ ಮಾಡಬೇಕಾದಾಗ 3 ಸ್ಟೆಪ್ಸ್ಗಳನ್ನು ಜ್ಞಾಪಕ ಇಟ್ಕೊಳ್ಳಿ. ಒಂದು, ಐಡೆಂಟಿಫಿಕೇಷನ್ ಆಫ್ ಅಕೌಂಟ್ಸು. ಈ ಒಂದು ಟ್ರಾನ್ಸಾಕ್ಷನಲ್ಲಿ 2 ಅಕೌಂಟ್ ಇದೆ. ಆ 2 ಅಕೌಂಟ್ ಯಾವುದು ಅಂತ ನಾವು ಇವಾಗ ಕಂಡುಹಿಡಿಬೇಕು. ಒಂದನ್ನು ಸುಲಭವಾಗಿ ಕಂಡುಹಿಡಿತೀರ ನೀವು. ಒಂದು ಕ್ಯಾಶ್ ಅಂತಿದೆ, ಯಾಕಂದರೆ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸಲ್ಲಿ ಏನು ಮಾಡಿದ್ದೀರ ನೀವು, ಅದನ್ನು ಕಲ್ತಿದ್ದೀರ. ಕ್ಯಾಶ್ ಅನ್ನುವಂಥದ್ದು ಒಂದು ಅಸೆಟ್ ಅಂತ. ಸೊ ಹಾಗಾಗಿ ಒಂದು ಅಕೌಂಟ್ ಯಾವುದೋ ಕ್ಯಾಶ್ ಆಯಿತು, ಕ್ಯಾಶ್ ಅಕೌಂಟ್. ಇದು ಒಂದಾಯಿತು, ಕ್ಯಾಶ್ ಅನ್ನೋದು ಒಂದು ಅಕೌಂಟ್ ಆಯಿತು. ಈಗ ಸಿಂಪಲ್ ಜರ್ನಲ್ ಎಂಟ್ರಿ ಆಗಿರೋದ್ರಿಂದ ಜರ್ನಲ್ ಎಂಟ್ರಿಲಿ ಎಷ್ಟು ಅಕೌಂಟ್ ಇರುತ್ತೆ, 2 ಅಕೌಂಟ್ ಇರುತ್ತೆ ಅಲ್ವಾ. ಒಂದು ಡೆಬಿಟು, ಇನ್ನೊಂದು ಕ್ರೆಡಿಟು. ಸೊ ಹಾಗಾಗಿ ಇಲ್ಲಿ ಕ್ಯಾಶ್ ಅಕೌಂಟ್ ಅಂತ ಈಸಿಯಾಗಿ ಕಂಡುಹಿಡಿದಿದ್ದೀರ. ಇನ್ನೊಂದು ಅಕೌಂಟ್ ಯಾವುದು ಅಂತ ಇವಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನೋಡಿ, ಇಲ್ಲಿ ಸ್ಟಾರ್ಟೆಡ್ ಬಿಸ್ನೆಸ್ ಅಂದರೆ ರಾಜೇಶನ್ನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಾಗ ಬಿಸ್ನೆಸ್ಗೆ ಏನನ್ನು ಹಾಕಿರ್ತಾನೆ ಅವನು, ಕ್ಯಾಪಿಟಲ್ ಹಾಕಿರ್ತಾನೆ. ಯಾರೇ ಆಗಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಾಗ ಅವ್ರು ಏನು ಹಾಕಿರ್ತಾರೆ, ಕ್ಯಾಪಿಟಲ್ ಹಾಕಿರ್ತಾರೆ. ಏನು ಮಾಡಿರ್ತಾನೆ ಅವನು, ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಿರ್ತಾನೆ. ಹಾಗಾಗಿ ಇದು ಒಂದು ಅಕೌಂಟ್. ಫಸ್ಟ್ ಶುರು ಮಾಡಿದಾಗ ಏನು ಮಾಡ್ತಾನೆ ಬಿಸ್ನೆಸ್ ಮ್ಯಾನು, ಈ ಇನ್ವೆಸ್ಟೆಡ್ ಈಸ್ ಮನಿ ಇನ್ ಟು ದ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟಲ್ಲಿ ಬರುತ್ತೆ ನೋಡಿ. ಬಿಸ್ನೆಸ್ಸೇ ಬೇರೆ, ಓನರೇ ಬೇರೆ. ಸೊ ಹಾಗಾಗಿ ಇಲ್ಲಿ ರಾಜೇಶ್ ಏನು ಮಾಡಿದ್ದಾನೆ, ಬಿಸ್ನೆಸ್ಗೆ 9 ಲಕ್ಷ ರೂಪಾಯಿ ಹಣವನ್ನು ತೊಡಗಿಸಿದ್ದಾನೆ. ಸೊ ಹಾಗಾಗಿ ಅದಕ್ಕೆ ನಾವು ಎಂಟ್ರಿಯನ್ನು ಪಾಸ್ ಮಾಡಬೇಕಾಗಿದೆ. ಬಿಸ್ನೆಸ್ಗೆ ಹಣವನ್ನು ಇನ್ವೆಸ್ಟ್ ಮಾಡಿದ್ದಾನಲ್ಲ ಅದಕ್ಕೆ. ಒಂದು ಕ್ಯಾಶನ್ನು ಇನ್ವೆಸ್ಟ್ ಮಾಡಿದ್ದಾನೆ, ಅದಕ್ಕಾಗಿ ಕ್ಯಾಶ್ ಅಕೌಂಟು. ಇನ್ನೊಂದು ಏನು ಇನ್ವೆಸ್ಟ್ ಮಾಡ್ತಾನೆ ಅವನು, ಕ್ಯಾಪಿಟಲ್. ಸೊ ಹಾಗಾಗಿ ಅದು ಕ್ಯಾಪಿಟಲು. ಅದು ಟೈಪ್ ಆಫ್ ಮೊದಲನೇದು ಐಡೆಂಟಿಫಿಕೇಷನ್ ಆಫ್ ಅಕೌಂಟ್ ಆಯಿತು. ಒಂದು ಕ್ಯಾಶ್ ಅಕೌಂಟ್, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್ ಅಂತ 2 ಕಂಡುಹಿಡಿದಿದೆ. 2 ಅಕೌಂಟ್. ಟೈಪ್ ಆಫ್ ಅಕೌಂಟು ಈಗ 5 ಟೈಪ್ ಇದೆ. ಅಕೌಂಟ್ಸಲ್ಲಿ ಎಷ್ಟು ಟೈಪ್ ಇದೆ, 5. 5ರಲ್ಲಿ ಇದು ಯಾವ ಗ್ರೂಪಿಗೆ ಬರುತ್ತೆ ಅಂತ ಕಂಡುಹಿಡಿಬೇಕು. ವಿಚ್ ಅಕೌಂಟ್ ಕ್ಯಾಶ್ ಬಿಲಾಂಗ್ಸ್ ಟು. ಕ್ಯಾಶ್ ಅಕೌಂಟ್ ಅನ್ನೋದು ಯಾವ ಅಕೌಂಟ್ ಆಗುತ್ತೆ ಅಂತ ಇಲ್ಲಿ ನೋಡಿ. ಯಾವ ಅಕೌಂಟಲ್ಲಿ ಬರ್ಬೋದು, ಅದು ಅಸೆಟಾ, ಎಕ್ಸ್ಪೆನ್ಸಸ್ಸಾ, ಕ್ಯಾಪಿಟಲ್ಲ, ಲಯಬಿಲಿಟೀಸಾ, ಇನ್ಕಮ್. ಕ್ಲಾಸಿಫಿಕೇಷನ್ ಆಫ್ ಅಕೌಂಟಲ್ಲಿ ನೀವು ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಕ್ಯಾಶ್ ಅಕೌಂಟ್ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಅಕೌಂಟು, ಅಸೆಟ್ ಅಕೌಂಟ್. ಯಾವ ಅಕೌಂಟ್ ಅದು, ಅಸೆಟ್ ಅಕೌಂಟ್. ಹೌದಾ. ಕ್ಯಾಶ್ ಅನ್ನೋದು ಅಸೆಟ್ ಅಕೌಂಟ್ ಆಯಿತು. ಕ್ಯಾಪಿಟಲ್ ಅನ್ನೋದು ಕ್ಯಾಪಿಟಲ್ ಅಕೌಂಟು. ಕ್ಯಾಪಿಟಲ್ ಅನ್ನೋದು ಯಾವ ಅಕೌಂಟು, ಕ್ಯಾಪಿಟಲ್ ಅಕೌಂಟ್. ಒಂದು ಕ್ಯಾಶ್ ಅಕೌಂಟ್ ಏನಾಯಿತು, ಅಸೆಟ್ ಅಕೌಂಟ್ ಆಯಿತು. ಕ್ಯಾಪಿಟಲ್ ಅನ್ನುವಂಥದ್ದು ಕ್ಯಾಪಿಟಲ್ ಅಕೌಂಟ್. ಇದು ಟೈಪ್ ಆಫ್ ಅಕೌಂಟ್ ಆಯಿತು. 2ನೇ ಸ್ಟೆಪ್ ಅರ್ಥ ಆಯಿತು. ಇನ್ನು ಅತ್ಯಂತ ಮುಖ್ಯವಾದದ್ದು ಯಾವುದಪ್ಪ ಅಂತಂದರೆ ಅಪ್ಲೈ ದ ರೂಲ್ನ ಅಪ್ಲೈ ಮಾಡಬೇಕು. ಅಪ್ಲಿಕೇಶನ್ ಆಫ್ ರೂಲ್. ವಿಚ್ ಅಕೌಂಟ್ ಈಸ್ ಡೆಬಿಟೆಡ್, ವಿಚ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಇವಾಗ ಕ್ಯಾಶ್ ಅಕೌಂಟ್ನ ಡೆಬಿಟ್ ಮಾಡೋದ, ಕ್ರೆಡಿಟ್ ಮಾಡೋದ, ಅಥವಾ ಕ್ಯಾಪಿಟಲ್ ಅಕೌಂಟ್ನ ಡೆಬಿಟ್ ಮಾಡೋದ, ಕ್ರೆಡಿಟ್ ಮಾಡೋದು ಅಂತ ಗೊತ್ತಾಗಬೇಕು ಅಂತಂದರೆ
ರೂಲ್ ನಿಮಗೆ ಗೊತ್ತಿರಬೇಕು. ಸೊ ಕ್ಯಾಶ್ ಅಕೌಂಟ್ ಯಾವುದು? ಅಸೆಟ್ ಅಕೌಂಟದು ರೂಲನ್ನು ಅಪ್ಲೈ ಮಾಡೋಣ. ಇವಾಗ ಅಸೆಟ್ ಅಕೌಂಟ್ ಏನು ಹೇಳುತ್ತೆ? ಅಸೆಟ್ ಇನ್ಕ್ರೀಸಸ್ ಇಟ್ ಶುಡ್ ಬಿ ಡೆಬಿಟೆಡ್. ಅಂದರೆ ಅಸೆಟ್ ಅಂತಂತಂದ್ರೆ ಇಲ್ಲಿ ಕ್ಯಾಶು. ಬಿಸ್ನೆಸ್ಗೆ ಏನು ಬಂದಿದೆ? ಇವಾಗ ಕ್ಯಾಶ್ ಬಂದಿದೆ. ಸೊ ಬಿಸ್ನೆಸ್ಸಲ್ಲಿ ಮೊದಲು ಏನೂ ಇರಲಿಲ್ಲ, ಇವಾಗ 9 ಲಕ್ಷ ರೂಪಾಯಿ ಕ್ಯಾಶ್ ಬಂದಿದೆ. ಬಿಸ್ನೆಸ್ಗೆ ಎಷ್ಟು ಬಂದಿದೆ? 9 ಲಕ್ಷ ರೂಪಾಯಿ ಕ್ಯಾಶ್ ಬಂದಾಗ ಅಸೆಟ್ ಏನಾಯಿತು? ಅಲ್ಲಿ ಇನ್ಕ್ರೀಸ್ ಆಯಿತು. ಅಸೆಟ್ ಏನಾಯಿತು? ಇಲ್ಲಿ ಇನ್ಕ್ರೀಸ್ ಆಯಿತು. ಅಸೆಟ್ ಏನಾಯಿತು? ಇನ್ಕ್ರೀಸ್ ಆಯಿತು. 9 ಲಕ್ಷ ರೂಪಾಯಿ ಬಿಸ್ನೆಸ್ಸಿಗೆ ಬಂದಾಗ ಅಸೆಟ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಸೊ ಅಸೆಟ್ ಇನ್ಕ್ರೀಸ್ ಆದಾಗ ಡೆಬಿಟ್ ಆಗಬೇಕು ಕ್ರೆಡಿಟ್ ಆಗಬೇಕು? ನೋಡಿ, ಇನ್ಕ್ರೀಸ್ ಆದಾಗ ಏನಾಗಬೇಕು? ಅದು ಡೆಬಿಟ್ ಆಗಬೇಕು. ಸೊ ಅಸೆಟ್ ಅಕೌಂಟ್ ಏನಾಯಿತು? ಇಲ್ಲಿ ಡೆಬಿಟ್ ಆಯಿತು ಆ್ಯಸ್ ಪರ್ ದ ರೂಲನ್ನು ಅಪ್ಲೈ ಮಾಡಿನೇ ನಾವು ಡೆಬಿಟ್ ಮತ್ತು ಕ್ರೆಡಿಟ್ ಅಂತ ಅನಲೈಸ್ ಮಾಡಬೇಕು. ಸೊ ರೂಲನ್ನು ಬಿಟ್ಟು ನಾವು ಬ್ಲೈಂಡಾಗಿ ಅಂತಂದರೆ ಸುಮ್ಮನೆ ಅಸಂಪ್ಷನ್ ಮಾಡ್ಕೊಂಡು ಮಾಡಬಾರ್ದು ಲೆಕ್ಕವನ್ನು. ಆ ರೂಲನ್ನು ಅಪ್ಲೈ ಮಾಡಿ ಮಾಡಬೇಕು. ಅಸೆಟ್ ಜಾಸ್ತಿ ಆದರೆ ಡೆಬಿಟ್ ಮಾಡಿ, ಕಡಿಮೆ ಆದರೆ ಕ್ರೆಡಿಟ್ ಮಾಡಿ. ಈಗ ರೂಲ್ ಪ್ರಕಾರ ಏನಾಯಿತು? ಅಸೆಟ್ಟು ಜಾಸ್ತಿ ಆಯಿತು, ಡೆಬಿಟ್ ಮಾಡಿದ್ದೀರ. ಈಗ ಎರಡನೇದು ಯಾವುದು? ಕ್ಯಾಪಿಟಲ್ ಅಕೌಂಟು. ಕ್ಯಾಪಿಟಲ್ ಅಕೌಂಟ್ ರೂಲನ್ನು ಅಪ್ಲೈ ಮಾಡಿ. ಕ್ಯಾಪಿಟಲ್ ಅಕೌಂಟ್ ಏನು ಹೇಳುತ್ತೆ? ಡಿಕ್ರೀಸ್ ಆದರೆ ಅದು ಕ್ಯಾಪಿಟಲು ಕಡಿಮೆ ಆದರೆ ಕ್ರೆಡಿಟ್ ಮಾಡಿ, ಜಾಸ್ತಿ ಆದರೆ ಡೆಬಿಟ್ ಮಾಡಿ ಅಂತ ಹೇಳಿದೆ. ಸೊ ಇವಾಗ ನೀವು ಬಿಸ್ನೆಸ್ಗೆ ಕ್ಯಾಪಿಟಲನ್ನು ಹಾಕಿದಾಗ ಏನಾಗುತ್ತೆ ಅಂತಂದರೆ ಕ್ಯಾಪಿಟಲ್ ಏನಾಗುತ್ತೆ? ಬಿಸ್ನೆಸ್ಸಲ್ಲಿ 0 ಇರುತ್ತೆ. ನೀವು ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ? ಅದು ಕ್ಯಾಪಿಟಲು ಬರುತ್ತೆ. ಅಂತಂದರೆ 9 ಲ್ಯಾಕ್ ರುಪೀಸ್ ಇವಾಗ ಬಿಸ್ನೆಸ್ಸಲ್ಲಿದೆ ಅಲ್ವಾ, 9 ಲಕ್ಷ ರೂಪಾಯಿ ಇದೆ ಅಂತಂದಾಗ ಅದು ಜಾಸ್ತಿ ಆಯಿತು. ಯಾವುದು? ಕ್ಯಾಪಿಟಲು ಕೂಡ ಜಾಸ್ತಿ ಆಯಿತು. ಕ್ಯಾಪಿಟಲ್ಲು ಜಾಸ್ತಿ ಆದಾಗ ಏನಾಗಬೇಕು? ಅದು ಕ್ರೆಡಿಟ್ ಆಗಬೇಕು. ನೋಡಿ, ಇಲ್ಲಿ ಅಸೆಟ್ ಜಾಸ್ತಿ ಆದಾಗ ಡೆಬಿಟ್ ಆಯಿತು, ಅದೇ ಥರ ಕ್ಯಾಪಿಟಲು ಜಾಸ್ತಿ ಆದಾಗ ಏನಾಯಿತು? ಇದು ಕ್ರೆಡಿಟ್ ಆಯಿತು. ಇದು ಅಪ್ಲಿಕೇಶನ್ ಆಫ್ ದ ರೂಲನ್ನು ಅಪ್ಲೈ ಮಾಡಬೇಕು ನೀವು. ಅಸೆಟ್ ಇನ್ಕ್ರೀಸಸ್ ಶುಡ್ ಬಿ ಡೆಬಿಟೆಡ್, ಲಯಬಿಲಿಟೀಸ್ ಇನ್ಕ್ರೀಸಸ್ ಶುಡ್ ಬಿ ಕ್ರೆಡಿಟೆಡ್. ಇಲ್ಲಿದೆ ನೋಡಿ. ಸೊ ಈ ಥರ ನಾವು 3 ಸ್ಟೆಪ್ಪನ್ನು ಫಾಲೋ ಮಾಡಬೇಕು. ಒಂದು ಐಡೆಂಟಿಫಿಕೇಷನ್ ಆಫ್ ಅಕೌಂಟು, ಯಾವುದೋ ಕ್ಯಾಶ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟು. ಎರಡನೇದು ಟೈಪ್ ಆಫ್ ಅಕೌಂಟನ್ನು ಗೊತ್ತಿಸ್ಕೋಬೇಕು, ಯಾವ ಟೈಪು ಅಂತ. ಕ್ಯಾಶ್ ಬಂದು ಅಸೆಟ್ ಅಕೌಂಟು, ಕ್ಯಾಪಿಟಲ್ ಬಂದು ಅದು ಕ್ಯಾಪಿಟಲ್ ಅಕೌಂಟ್. ಇದು ಎರಡನೇ ಸ್ಟೆಪ್ಪು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಾದಾಗ. ಇನ್ನು ಮೂರನೇದು ಅಪ್ಲಿಕೇಶನ್ ಆಫ್ ರೂಲ್ ಅಪ್ಲೈ ಮಾಡಿ. ಅಲ್ಲಿ ರೂಲನ್ನು ನಾವು ನಿಮಗೆ ಹೇಳ್ಕೊಟ್ಟಿರ್ತೀವಿ. ಆ ರೂಲನ್ನು ನೀವು ಬಾಯಾಟ್ ಮಾಡಿಕೊಂಡು ಅಸೆಟ್ ಜಾಸ್ತಿ ಆದರೆ ಡೆಬಿಟ್ ಮಾಡಿ, ಕಡಿಮೆ ಆದರೆ ಕ್ರೆಡಿಟ್ ಮಾಡಿ. ಸೊ ಅದೇ ಥರ ಲಯಬಿಲಿಟೀಸು ಜಾಸ್ತಿ ಆದರೆ ಕ್ರೆಡಿಟ್ ಮಾಡಿ, ಕಡಿಮೆ ಆದರೆ ಡೆಬಿಟ್ ಮಾಡಿ. ಸೊ ಈಗ ಇದನ್ನು ಈ ಪುಸ್ತಕದಲ್ಲಿ ಬರೀಬೇಕು. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಅಂತ ಈಗ ಬೇಕಾದ್ರೆ ನಾವು ರಾಜೇಶ್ ಆಟೋಮೊಬೈಲ್ ಅಂತ ಬರ್ಕೋಬೋದು. ಇಲ್ಲಿ ರಾಜೇಶ್ ಆಟೋಮೊಬೈಲ್. ಸೊ ಡೇಟ್ ಕಾಲಮಲ್ಲಿ ಡೇಟ್ ಹಾಕೋಣ, 1/1/2020. ವಿಚ್ ಅಕೌಂಟ್ ಈಸ್ ಡೆಬಿಟೆಡ್? ಕ್ಯಾಶ್ ಅಕೌಂಟ್. ಸೊ ಅದನ್ನು ಇಲ್ಲಿ ಬರೀ, ಕ್ಯಾಶ್ ಅಕೌಂಟ್ ಡೆಬಿಟೆಡ್. ಡೆಬಿಟೆಡ್ ಅನ್ನೋದನ್ನು ನೀವು ಇಲ್ಲಿ ಈ ಥರ DR ಅಂತ ತೋರಿಸ್ಬೇಕು. ಡೆಬಿಟೆಡ್. ಸ್ವಲ್ಪ ಜಾಗ ಬಿಟ್ಟು ನೆಕ್ಸ್ಟ್ ಲೈನಲ್ಲಿ ಬರೀ, ಸ್ವಲ್ಪ ಜಾಗ ಬಿಟ್ಟು ವಿಚ್ ಅಕೌಂಟ್ ಈಸ್ ಕ್ರೆಡಿಟೆಡ್? ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ಇವಾಗ ಡೆಬಿಟೆಡ್ ಅಂತಂದಾಗ ಡೆಬಿಟ್ ಕಾಲಮಲ್ಲಿ ಹಾಕಬೇಕು. ಎಷ್ಟು ಕ್ಯಾಶ್ ಇನ್ವೆಸ್ಟ್ ಮಾಡಿರೋದವನು? 9 ಲ್ಯಾಕ್. ಅದೇ ಥರ ಕ್ರೆಡಿಟ್ ಕಾಲಮ್ ಇದು ನೇರಕ್ಕೆ ಬರೀಬೇಕು. ಇದು ಜರ್ನಲ್ ಎಂಟ್ರಿ. ಓದ್ತೀನಿ ನೋಡಿ. ಇವಾಗ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್. ಇನ್ನೊಂದ್ಸರಿ ಹೇಳ್ತೀನಿ, ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್. ಇದು ಜರ್ನಲ್ ಎಂಟ್ರಿ. ಇದ್ರ ಬಗ್ಗೆ ನೀವು ಎಕ್ಸ್ಪ್ಲನೇಷನನ್ನು ಬರೀಬೇಕು. ಅದನ್ನು ನರೇಷನ್ ಅಂತ ಹೇಳ್ತೀವಿ. ಅದನ್ನು ಬ್ರ್ಯಾಕೆಟಲ್ಲಿ ಬರೀರಿ. ಬೀಯಿಂಗ್ ಏನೆಂದರೆ ಬೀಯಿಂಗ್. ನೀವು ತಲೆನೇ ಕೆಡ್ಸ್ಕೊಬಿಡಿ, ಇಲ್ಲಿ ಏನಿದೆ ಅದನ್ನು ಬರೀಬಿಡಿ. ರಾಜೇಶ್ ಸ್ಟಾರ್ಟೆಡ್ ಬಿಸ್ನೆಸ್, ಇಷ್ಟು ಬರೆದ್ರೆ ಸಾಕು. ರಾಜೇಶ್ ಅಲ್ಲೇ ಇರುತ್ತೆ ಕ್ವಶನಲ್ಲೇ, ಅದನ್ನು ಬರೀರಿ. ಸ್ಟಾರ್ಟೆಡ್ ಬಿಸ್ನೆಸ್ ಬರೆದು ಪರ್ಟಿಕ್ಯುಲರ್ಸ್ ಕಾಲಮ್ನ ಕ್ಲೋಸ್ ಮಾಡಿ. ಪರ್ಟಿಕ್ಯುಲರ್ಸ್ ಕಾಲಮ್ ಕ್ಲೋಸ್ ಮಾಡಿದ್ರೆ ಅಂದರೆ ಆವತ್ತಿನ ಟ್ರಾನ್ಸಾಕ್ಷನ್ಸು ಮುಗೀತು ಅಂತ. 1ನೇ ತಾರೀಕು ಏನು ಟ್ರಾನ್ಸಾಕ್ಷನ್ ಆಗಿದೆ ಅದು ಮುಗ್ದಿದೆ ಅಂತ ಅದು ನಿಮಗೆ ಹೇಳುತ್ತೆ. ಈ ಥರ ನೀವು ಪ್ರತಿದಿನ ನೀವು ಜರ್ನಲ್ ಎಂಟ್ರಿನ ಪಾಸ್ ಮಾಡ್ತಾ ಹೋಗಬೇಕು.
ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಹೆಂಗೆ ಎಂಟ್ರಿ ಪಾಸ್ ಮಾಡೋದು ಅಂತ ಅರ್ಥ ಮಾಡ್ಕೊಂಡ್ರಿ. ಈಗ ಎರಡನೇ ಎಂಟ್ರಿನ ತಿಳ್ಕೊಳ್ಳೋಣ. ಜನವರಿ 5, 2020, 5th January 2020 ಟ್ರಾನ್ಸಾಕ್ಷನ್ಸನ್ನು ಫಸ್ಟು ಓದೋಣ. ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ ಅಂದರೆ 9 ಲಕ್ಷ ರೂಪಾಯಿ ಬಿಸ್ನೆಸ್ಸಲ್ಲಿ ಇದೆಯಲ್ವಾ, ಈ 9 ಲಕ್ಷ ರೂಪಾಯಲ್ಲಿ ಇವನೇನು ಮಾಡ್ತಿದ್ದಾನೆ, ರಾಜೇಶು 1 ಲಕ್ಷ ರೂಪಾಯಿಯನ್ನು ಬ್ಯಾಂಕ್ಗಲ್ಲಿ ಏನು ಮಾಡಿರ್ತಾನೆ, ತಗೊಂಡೋಗಿ ಡೆಪಾಸಿಟ್ ಮಾಡ್ತಾನೆ. ಡೆಪಾಸಿಟ್ ಅಂದರೆ ಬ್ಯಾಂಕಿಗೆ ಹಣವನ್ನು ಕಟ್ಟುವುದು ಅಂತ. ಸೊ ಈಗ ಈ ಟ್ರಾನ್ಸಾಕ್ಷನನ್ನು ನಿಮ್ಮ ಜರ್ನಲ್ ಪುಸ್ತಕದಲ್ಲಿ ನೀವು 5ನೇ ತಾರೀಕು ರೆಕಾರ್ಡ್ ಮಾಡಬೇಕು. ಸೊ ಯಾವುದೇ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ರೆಕಾರ್ಡ್ ಮಾಡಬೇಕಾದಾಗ 3 ಸ್ಟೆಪ್ಸ್ಗಳನ್ನ ಫಸ್ಟು ಫಾಲೋ ಮಾಡಿ. ನೀವು ಫಸ್ಟು ಸ್ವಲ್ಪ ಎಂಟ್ರಿನ ಪಾಸ್ ಮಾಡೋದನ್ನು ತಿಳ್ಕೊಳ್ಳೋ ತನಕ. ಮೊದಲನೇದೇನು, ಐಡೆಂಟಿಫಿಕೇಷನ್ ಆಫ್ ಅಕೌಂಟ್ಸ್. ಟ್ರಾನ್ಸಾಕ್ಷನ್ಸನ್ನು ಓದಿದ ನಂತರ ಇಲ್ಲಿ ಯಾವ ಅಕೌಂಟ್ ಬರುತ್ತೆ ಅಂತ ನಾವೇನು ಮಾಡಬೇಕು, ಫಸ್ಟು ಗುರುತಿಸ್ಕೋಬೇಕು. ಇಲ್ಲಿ ನೋಡಿ, ಕ್ಯಾಶ್ ಅಂತಿದೆ ಅಲ್ವಾ, ಒಂದು ಕ್ಯಾಶ್ ಅಕೌಂಟ್ ಆಯಿತು, ಒಂದು ಕ್ಯಾಶ್ ಅಕೌಂಟ್. ಡೆಪಾಸಿಟೆಡ್, ಬ್ಯಾಂಕಿಗೆ ಠೇವಣಿ ಕಟ್ಟೋದು, ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಕ್ಲಾಸಿಫಿಕೇಷನ್ ಆಫ್ ಅಕೌಂಟಲ್ಲಿ ನೀವು ತಿಳ್ಕೊಂಡಿದ್ದೀರಲ್ವ, ಒಂದು ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ. ಸೊ ಹಾಗಾಗಿ ಒಂದು ಕ್ಯಾಶ್ ಅಕೌಂಟ್ ಇದೆ, ಇನ್ನೊಂದು ಬ್ಯಾಂಕ್ ಅಕೌಂಟ್. ಇದು ಸಿಂಪಲ್ ಜರ್ನಲ್ ಎಂಟ್ರಿ ಆಗಿರೋದು. 2 ಅಕೌಂಟ್ಗಳನ್ನು ನಾವು ಗುರುತಿಸ್ಬೇಕು. ಕ್ಯಾಶ್ ಅಕೌಂಟ್ ಒಂದು, ಬ್ಯಾಂಕ್ ಅಕೌಂಟು. ಈಗ ಸ್ಟೆಪ್ ನಂಬರ್ 1 ಅರ್ಥ ಆಯಿತು. ನೆಕ್ಸ್ಟು ಟೈಪ್ ಆಫ್ ಅಕೌಂಟು. ಇಲ್ಲಿ 5 ಟೈಪ್ ಇದೆ. ಇದು ಯಾವ ಟೈಪು ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ವಿಚ್ ಬಿಲಾಂಗ್ಸ್ ಟು, ಕ್ಯಾಶ್ ಅಕೌಂಟ್ ಬಿಲಾಂಗ್ಸ್ ಟು ವಿಚ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಬಿಲಾಂಗ್ಸ್ ಟು ವಿಚ್ ಅಕೌಂಟ್. ಕ್ಯಾಶ್ ಅಕೌಂಟು ಯಾವ ಅಕೌಂಟಿಗೆ ಬರುತ್ತೆ ಇದರಲ್ಲಿ. ಕ್ಯಾಶ್ ಅಕೌಂಟ್ ಅಂದ ತಕ್ಷಣ ಅದು ಯಾವುದೋ ಅಸೆಟ್ ಅಕೌಂಟ್. ನಿಮಗೆ ಗೊತ್ತಿದೆ ಕ್ಲಾಸಿಫಿಕೇಷನ್ ಆಫ್ ಅಕೌಂಟಲ್ಲಿ ಇದು ಯಾವ ಅಕೌಂಟು, ಅಸೆಟ್ ಅಕೌಂಟ್. ಯಾವ ಅಕೌಂಟು, ಅಸೆಟ್. ಇದು ಅಸೆಟ್ ಅಕೌಂಟ್. ಯಾವುದೋ ಕ್ಯಾಶ್ ಅಕೌಂಟು. ಬ್ಯಾಂಕ್ ಅನ್ನೋದೇನು, ಬ್ಯಾಂಕ್ ಅಕೌಂಟ್. ಅದು ಅಂದರೆ ನಮ್ಮ ಅಕೌಂಟಲ್ಲಿ ದುಡ್ಡಿದ್ರೆ ಅದು ಏನಾಗುತ್ತೆ ನಮಗೆ, ಬ್ಯಾಂಕ್ ಬ್ಯಾಲೆನ್ಸು ಅಸೆಟ್ ಅಲ್ವಾ. ಬ್ಯಾಂಕ್ ಬ್ಯಾಲೆನ್ಸ್ ಏನಾಗುತ್ತೆ ನಿಮಗೆ, ಅಸೆಟ್. ಸೊ ಈ ಟ್ರಾನ್ಸಾಕ್ಷನಲ್ಲಿ ಎರಡೂ ಕೂಡ ಅಸೆಟ್ಟು, ಎರಡೂ ಕೂಡ ಅಸೆಟ್ಟು. ಟೈಪ್ ಆಫ್ ಅಕೌಂಟು ಕಂಡುಹಿಡಿದಿದ್ದ, ಕ್ಯಾಶ್ ಅಕೌಂಟು ಅಸೆಟ್ಟು, ಬ್ಯಾಂಕ್ ಅಕೌಂಟು ಕೂಡ ಅಸೆಟ್ಟು. ಈಗ ಯಾವುದನ್ನು ಡೆಬಿಟ್ ಮಾಡಬೇಕು, ಯಾವುದನ್ನು ಕ್ರೆಡಿಟ್ ಮಾಡಬೇಕು ಅಂತಂದಾಗ ರೂಲನ್ನು ಅಪ್ಲೈ ಮಾಡಬೇಕು ನಾವು. ಯಾವುದೋ ಅಸೆಟ್ ಅಕೌಂಟ್ ಆಗಿರೋದ್ರಿಂದ ಅಸೆಟ್ ಅಕೌಂಟಿಗೆ ಸಂಬಂಧಪಟ್ಟ ರೂಲನ್ನು ನೋಡ್ಕೋಬೇಕು ನಾವು. ಸೊ ಈ ರೂಲನ್ನು ನೋಡಿಕೊಂಡು ಆಮೇಲೆ ಯಾವುದು ಡೆಬಿಟು ಯಾವುದು ಕ್ರೆಡಿಟು ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ಕ್ಯಾಶ್ ಅಕೌಂಟನ್ನು ತಗೊಳ್ಳೋಣ. ಕ್ಯಾಶ್ ಏನಾಗುತ್ತೆ, ಹಣವನ್ನು ಕಟ್ಟಿದಾಗ ಕಡಿಮೆ ಆಗುತ್ತೆ. ಈಗ ಬಿಸ್ನೆಸ್ಸಲ್ಲಿ ಎಷ್ಟಿತ್ತು, 9 ಲಕ್ಷ ರೂಪಾಯಿ ಇತ್ತು ಕ್ಯಾಶು ಅಲ್ವಾ. ಕ್ಯಾಶ್ ಎಷ್ಟಿತ್ತು, 9 ಲಕ್ಷ. ಅದರಲ್ಲಿ 1 ಲಕ್ಷವನ್ನು ಏನು ಮಾಡಿದ್ದೀರಾ, ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾಯಿದ್ದಾರೆ. ಸೊ 1 ಲಕ್ಷ ರೂಪಾಯಿ ಕ್ಯಾಶ್ ಏನಾಯಿತು ನಿಮಗೆ, ಕಡಿಮೆ ಆಯಿತು. 1 ಲಕ್ಷ ರೂಪಾಯಿ ಕ್ಯಾಶ್ ಏನಾಯಿತು, ಕಡಿಮೆ ಆಯಿತು. ಇವಾಗ ಬಿಸ್ನೆಸ್ಸಲ್ಲಿ ಎಷ್ಟಿದೆ ನಿಮ್ಮ ಹತ್ರ, 8 ಲಕ್ಷ ಇದೆ, 8 ಲಕ್ಷ ರೂಪಾಯಿ ಇದೆ. ಇನ್ನು 1 ಲಕ್ಷ ಎಲ್ಲಿದೆ, ಬ್ಯಾಂಕಲ್ಲಿದೆ. ಸೊ ಬ್ಯಾಂಕ್ ಈಗ SBIಯಲ್ಲಿ ಡೆಪಾಸಿಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. SBIಯಲ್ಲಿ ಎಷ್ಟು ಮಾಡಿದ್ದೀರಾ, 1 ಲಕ್ಷ ರೂಪಾಯಿ. ಸೊ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನಾಯಿತು, ಜಾಸ್ತಿ ಆಯಿತು. ಬ್ಯಾಂಕ್ ಬ್ಯಾಲೆನ್ಸ್ ಏನಾಯಿತು, ಜಾಸ್ತಿ ಆಯಿತು. ಈಗ ಕ್ಯಾಶ್ ಅಕೌಂಟು ಡಿಕ್ರೀಸ್ ಆದರೆ ನೋಡಿ, ಅಸೆಟ್ ಅಕೌಂಟ್ ಅಲ್ವಾ, ಕ್ಯಾಶ್ ಅನ್ನೋದು ಅಸೆಟು. ಡಿಕ್ರೀಸ್ ಆದಾಗ ಏನಾಗಬೇಕು, ಅದು ಕ್ರೆಡಿಟ್ ಆಗಬೇಕು. ಸೊ ಕ್ಯಾಶ್ ಅಕೌಂಟು ಕ್ರೆಡಿಟು. ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಡಿಕ್ರೀಸು. ಸೊ ಡಿಕ್ರೀಸ್ ಆದಾಗ ಕ್ಯಾಶ್ ಅಕೌಂಟು ಡಿಕ್ರೀಸ್ ಆದಾಗ ಏನಾಗಬೇಕು, ಅದು ಕ್ರೆಡಿಟ್ ಆಗಬೇಕು. ರೂಲನ್ನು ಕರೆಕ್ಟಾಗಿ ಅಪ್ಲೈ ಮಾಡಬೇಕು. ಈಗ ಬ್ಯಾಂಕ್ ಅಕೌಂಟು, ಬ್ಯಾಂಕ್ ಅಕೌಂಟು ಒಂದು ಅಸೆಟು. ಅಸೆಟ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಅಸೆಟ್ ಬ್ಯಾಂಕಲ್ಲಿ ಏನಾಗಿದೆ ನಿಮ್ಮದು ಬ್ಯಾಲೆನ್ಸ್ ಇವತ್ತು 1 ಲಕ್ಷ ರೂಪಾಯಿ ಇದೆ, ಅಂದರೆ ಇನ್ಕ್ರೀಸ್ ಆಯಿತು. ಇನ್ಕ್ರೀಸ್ ಆದಾಗ ಏನು ಮಾಡಬೇಕು, ಇಲ್ಲಿ ಆರೋ ಮಾರ್ಕ್ ಮೇಲ್ಗಡೆ ಇದ್ದಾಗ ನೋಡಿ, ಇನ್ಕ್ರೀಸ್ ಆದಾಗ ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಇದು ಡೆಬಿಟು. ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆದರೆ ಅಸೆಟ್ ಜಾಸ್ತಿ ಆಯಿತು. ಅಸೆಟ್ ಜಾಸ್ತಿ ಆದಾಗ ಏನಾಗಬೇಕು, ಡೆಬಿಟ್ ಆಗಬೇಕು. ಸೊ ಯಾವ ಅಕೌಂಟ್ ಡೆಬಿಟ್ ಆಯಿತು, ಯಾವ ಅಕೌಂಟ್ ಕ್ರೆಡಿಟ್ ಆಯಿತು, ಇಲ್ಲಿ ಬ್ಯಾಂಕ್ ಅಕೌಂಟು ಡೆಬಿಟ್ ಆಗಿದೆ, ಕ್ಯಾಶ್ ಅಕೌಂಟು ಕ್ರೆಡಿಟ್ ಆಗಿದೆ. ಸೊ ಈ ಥರ ನೀವು ರೂಲನ್ನು ಅಪ್ಲೈ ಮಾಡಿ ಕರೆಕ್ಟಾಗಿ ಕಂಡುಹಿಡಿಬೇಕು, ಯಾವಾಗ ಅದನ್ನು ಡೆಬಿಟ್ ಮಾಡಬೇಕು, ಯಾವಾಗ ಅದನ್ನು ಕ್ರೆಡಿಟ್ ಮಾಡಬೇಕು ಅಂತ. ಈಗ ಅದನ್ನು ಬುಕ್ಕಲ್ಲಿ, ಜರ್ನಲ್ ಬುಕ್ಕಲ್ಲಿ ಬರೀರಿ. ಯಾವತ್ತು ನಡೆದಿರೋದು ಟ್ರಾನ್ಸಾಕ್ಷನು, 5ನೇ ತಾರೀಕು, 5/1/2020.
ಫಸ್ಟು ಯಾವಾಗ ಡೆಬಿಟನ್ನು ಬರೀಬೇಕು. ಯಾವುದು ಡೆಬಿಟು? ಬ್ಯಾಂಕ್ ಅಕೌಂಟು. ಬ್ಯಾಂಕ್ ಬ್ಯಾಲೆನ್ಸು, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್. ವಿಚ್ ಅಕೌಂಟ್ ಈಸ್ ಕ್ರೆಡಿಟೆಡ್? ಕ್ಯಾಶ್. ಅಸೆಟ್ ಕಡಿಮೆ ಆಗ್ತಾ ಇದೆ, ಕ್ಯಾಶ್ ಕಡಿಮೆ ಆಯಿತು, ಕ್ಯಾಶ್ ಅಕೌಂಟ್ ಕ್ರೆಡಿಟೆಡ್. ಎಷ್ಟು ಅಮೌಂಟು? 1 lakh. ಸೊ ಡೆಬಿಟ್ ಎಷ್ಟು ಬರೀತೀರೋ ಕ್ರೆಡಿಟು ಅಷ್ಟೇ ಬರೀಬೇಕು. ಇದನ್ನೇರಕ್ಕೆ 1 lakh. ಇದು ಟ್ರಾನ್ಸಾಕ್ಷನು, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನನ್ನು ಬರೀಬೇಕು. ಬೀಯಿಂಗ್ ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಬರೆದ್ಬಿಡಿ ಅಷ್ಟೇ. ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್, ಅದು ಕ್ವಶನಲ್ಲೇ ಇರುತ್ತೆ, ಅದನ್ನೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಕ್ಯಾಶ್ ಡೆಪಾಸಿಟೆಡ್ ಅಂತ ಬರೆದ್ರು ಸಾಕು. ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ ಬರೆದ್ರು ಕರೆಕ್ಟ್. ಸೊ ಈ ಥರ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ಗಳನ್ನು ನೀವೇನು ಮಾಡಬೇಕು? ಓದಬೇಕು. ಓದ್ಬಿಟ್ಟು ಈ 3 ಸ್ಟೆಪ್ಪನ್ನ ಅಪ್ಲೈ ಮಾಡ್ಕೊಂಬಿಡಿ. ಒಂದು ಐಡೆಂಟಿಫಿಕೇಷನ್ ಆಫ್ ಅಕೌಂಟ್ಸ್, 2 ಅಕೌಂಟ್ಸ್ ಯಾವುದು ಅಂತ ಕಂಡುಹಿಡೀರಿ. ಆಮೇಲೆ ಯು ಶುಡ್ ಫೈಂಡ್ ಔಟ್ ವಿಚ್ ಟೈಪ್ ಆಫ್ ಅಕೌಂಟ್ ಔಟ್ ಆಫ್ 5 ಅಕೌಂಟ್ಸ್. 5 ಅಕೌಂಟಲ್ಲಿ ಅವೆರಡು ಯಾವ ಅಕೌಂಟು ಅಂತ ತಿಳ್ಕೊಳ್ಳಿ. ಅದು ಗೊತ್ತಾದ ಮೇಲೆ ರೂಲನ್ನು ಅಪ್ಲೈ ಮಾಡಿ. ಅಸೆಟ್ ಅಂದರೆ ಅಸೆಟ್ ಅಕೌಂಟ್ ರೂಲ್ ಅಪ್ಲೈ ಮಾಡಿ. ಕ್ಯಾಪಿಟಲ್ ಅಂತಿದ್ರೆ ಕ್ಯಾಪಿಟಲ್ ಅಕೌಂಟ್ ಅಪ್ಲೈ ಮಾಡಿ. ಎಕ್ಸ್ಪೆನ್ಸಸ್ ಇದ್ದರೆ ಎಕ್ಸ್ಪೆನ್ಸಸ್ ಅಕೌಂಟ್ ರೂಲ್ ಇರುತ್ತೆ, ಅದನ್ನು ಅಪ್ಲೈ ಮಾಡಿ. ಈ ಥರ ರೂಲನ್ನು ಅಪ್ಲೈ ಮಾಡಿಬಿಟ್ಟು ನೀವು ವಿಚ್ ಅಕೌಂಟ್ ಈಸ್ ಡೆಬಿಟೆಡ್, ವಿಚ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಅಂತ ಸರಿಯಾಗಿ ನಿರ್ಧಾರ ಮಾಡಬೇಕಾಗತ್ತೆ, ಗುರುತಿಸ್ಬೇಕಾಗತ್ತೆ. ಗುರುತಿಸ್ಬಿಟ್ಟು ಅದನ್ನು ನೀವು ಈ ಒಂದು ಜರ್ನಲ್ ಪುಸ್ತಕದಲ್ಲಿ ಕಾಲಮ್ ಹಾಕ್ಕೊಂಡು ಬರಿಬೇಕು. ಈ ಥರ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಎಂಟ್ರಿನ ಮಾಡಬೇಕಾಗತ್ತೆ.